ಅಕ್ಕ ಬಾವ ಊಟಕ್ಕೆ ಬರಲೇ ಇಲ್ವಲ್ಲ? ಬರ್ನಿಲ್ಲ ಕಣ್ಮಗ, ಎಲ್ಲ ಬರೋದು ಕಾಣೆ. ತಡೀಲಿ ಅತ್ತೆ ಕೈಲಾರು ಕೊಟ್ಟು ಕಳ್ಸದ. ಏನ್ರವ ಏನು ಮಾಡ್ತಾಯಿದ್ದೀರಿ ಅತ್ತೆ? ಇವ್ರಿಗೂ ಬಂದಿಲ್ಲ ಕಣತೆ, ಊಟ ಮಾಡೋಕ್ಕೂ ಬಂದಿಲ್ಲ. ಇರೋ ಬಿಸಿ ಇದ್ದಾರೆ, ಅಂಗಡಿಲಿ ಫೋನ್ ಎತ್ತುತ್ತಾ ಇಲ್ಲ. ಸರಿ ಕಂತ ಹಾಕು, ಇಷ್ಟೊತ್ತು ಆಗದೆ ಊಟ ಮಾಡಕ್ಕೆ ಬರ್ಬೇಕು ತಾನೆ ಅವನು. ಕೊಡಿಲಿ, ನಾನೇ ಕೊಡ್ಬಿಟ್ಟು ಬರ್ತೀನಿ. ಹಾಂ ಸರಿ ಅತ್ತೆ, ಹಾಕ ಬರ್ತೀನಿ ರೀ. ಮಗ ಇವನು ದೇವಸ್ಥಾನಕ್ಕೆ ಹೋಗೋಕ್ಕೆ ಚುಂಚಂಗ್ರಿಗೆ ಏನಂದ ಮದೇವ? ಅದೇ ಅತ್ತೆ, ಭಾನುವಾರ ಹೋಗೋಣ ಅಂತ ಹೇಳಿದ್ದಾರೆ. ಅತ್ತೆ ಹೋಗೋಣ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸುಮ್ಮನೆ ನಾವು ಮನೆ ಜನ ಮಾತ್ರ ಬೇಡ, ಆಮೇಲೆ ಯಶೋಧ ಆಂಟಿ ಹಾಗೆ ಶೋಭಿತಾ ಅವರೆಲ್ಲರನ್ನೂ ಕರ್ಕೊಂಡು ಹೋಗೋಣ, ಒಂದು ಟಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಮಾಡೋದು ಬಿಡವೆ. ಯಶೋಧ ಅತ್ತೆಗೂ ಫೋನ್ ಮಾಡ್ತೀನಿ, ಯಶೋಧ ಆಂಟಿಗೆ, ಅವಳು ಬರಲಿ. ಶೋಭಿತನ ಗಂಡ ಬಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಯ್ತದೆ. ಹಾಗೆ ಹೋಯ್ತವ ಮೇಲ್ಕೋಟೆ ಮೇಲೆ ಹೋಗಿ ಮೇಲ್ಕೋಟೆಯಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ಚುಚ್ಚಿಕಿರಿಗೆ ಹೋಗ್ಬಿಟ್ಟು ನೋಡದ ಹಂಗ ನೀವೇ ಅಲ್ಲೇ ಒಂಚೂರು ಊಟ ಪಟವ ಅಡುಗೆ ಮಾಡ್ಕೊಂಡು ಉಂಡ್ಬಿಟ್ಟು ಬರಂಗೆ. ಅವರು ಅದನ್ನೇ ಹೇಳ್ತಿದ್ರತ್ತೆ, ಅಲ್ಲೇ ಪುರ ಮಾಡ್ಬೋದಂತಲ್ಲ, ಪುರ ಮಾಡ್ಕೊಂಡು ಊಟ ಮಾಡ್ಬರೋಣ ಅಂತ ಹೇಳ್ತಿದ್ರು. ಒಂದು ಸ್ವಲ್ಪ ಚಿಕನ್ನು ಮಟನ್ ಎಲ್ಲ ತಗೊಂಡು ಮಾಡ್ಕೊಂಡು ಊಟ ಮಾಡ್ಕೊಬರೋಣ ಅಂತ. ಇವಾಗ ಏನು ಮಾಡೋದು ಗೊತ್ತಾ, ನಾ ಅಷ್ಟೊತ್ತಿಗೆ ಹೊಂಟೋಗದೆ ಒತ್ಲಂತೆ ಹೊಂಟೋದ್ರೆ ಸ್ನಾನ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂಚೂರ ಊಟ ಗೀಟ ಅಲ್ಲೇ ನಾಷ್ಟ ಕೊಡ್ತಾರೆ ತಿನ್ಕೊಂಡು ದೇವಸ್ಥಾನ ಪವಸ್ಥಾನ ಎಲ್ಲ ಸುತ್ಕೊಂಡು ಬಳಸ್ಕೊಂಡು ಕೊನೆಗೆ ಬಂದು ಕೆಳಕ್ಕೆ ಇಳ್ದು ಅಲ್ಲಿ ಎಲ್ಲಾರೇ ಅಂತ ಅಡುಗೆ ಮಾಡ್ಕೊಂಡು ತಳಿಗೆ ಮಾಡ್ಕೊಂಡು ಉಂಡ್ಬಿಟ್ಟು ಕಾಡದು ಬರ್ಬೋದು. ನೋಡತ್ತಾಡು ಮಾದೇವ ಬರಲಿ, ಮಾತಾಡೋಕ್ಕಾಯ್ತು ಸಂಜೆ ಮೇಲೆ. ಮತ್ತೆ ತುಂಬ ದಿನ ಆಯ್ತಲ್ವಾ, ಹೋಗ್ಬಿಟ್ಟು ಬರೋಣ ಅಂತ. ಐಕ್ಳಿಗೂ ಫೋನ್ ಮಾಡಿ ಕರ್ಸವ, ಅಪ್ಪನಿಗೂ ಹೇಳು, ಐಕ್ಳನ್ನು ಕರ್ಸು. ಅಯ್ಯೋ ಸಾನುಗೆ ರಜೆ ಕೊಡಲ್ಲ, ಅವಳು ಮಾಮೂಲಿ ಇವಾಗ ಟ್ರೈನಿಂಗಲ್ಲಿದ್ದಾಳೆ ಅಲ್ವಾ, ಅವ್ಳು ಕೊಡಲ್ಲತ್ತೆ. ಬರೋರೆ ಬರಲಿ, ಹೇಳು ಒಟ್ಟಿಗೆ ಬರೋರು ಬರಲಿ, ಓಟ್ ಬರೋಕ್ಕಾಯ್ತದೆ. ಗೀತಾ ಅವ್ರ ಐಕ್ಳು ಬಂದರೆ ಬರಲಿ, ಅವ್ರಿಗೆ ಕರ್ಸೋದು ನೋಡೋದ, ಯಾರು ಬಂದ್ರೆ ಬರಲಿ ಒಟ್ಟಿಗೆ ಹೇಳೋದ. ಟಿ ಅಂದರೆ ಅದು ಎಷ್ಟು ಜನ ಕುತ್ಕೋಬೋದವ ಅತ್ತೆ? ಒಂದು 10-12 ಜನ ಕುತ್ಕೋಬೋದತ್ತೆ. ಮತ್ತು ನಮ್ಮ ಮನೆ ಜನಕ್ಕೆ ಸರಿ ಐತಲ್ಲವೇ, ನೋಡೋದ ಒಬ್ರು ಕಾರಲ್ಲಿ ಬಂದರೂ ಬರ್ಬೋದಲ್ಲ ನೀವು ಬೇಕಾರೆ ಅಲ್ವಾ? ಹಾಂ ಅತ್ತೆ, ಹಾಗೆ ಮಾಡೋಣ. ಯಾರಿಗೆ ಹೇಳ್ತೀವಿ ಅಂದ್ಬಿಟ್ಟು ಲೀಸ್ಟ್ ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಅವ್ರಿಗೆ ಹೇಳ್ಬಿಟ್ಟು ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಜಾಸ್ತಿ ಆಗಿಬಿಟ್ರೆ ಕಾರ್ ತಗೊಳ್ಳೋದು, ಮತ್ತು ಡ್ಯಾಡಿಯವ್ರು ಬರ್ತಾರೆ ಅಲ್ವಾ, ಅವ್ರ ಕಾರು ಇರುತ್ತಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಬಿಡು ಮತ್ತೆ ಆಯಿತು, ಬರಲಿ ಸದ್ಯಕ್ಕೆ ಮಾತಾಡೋಕ್ಕಾಯ್ತದೆ, ಓಟ್ ಬರೋಕ್ಕಾಯ್ತದೆ. ಹಂಗೂ ಮನೆಗಿನ ಎಲ್ಲನೂ ಕ್ಲೀನ್ ಮಾಡಿವಿ ಅಲ್ಲ, ಸುಮ್ಮನೆ ಈಗ ಹೊಂಟೋಗ್ಬಿಟ್ಟು ಬಂದ್ಬಿಟ್ರೆ ಸರಿ ಆಯ್ತದೆ ಅಂತ ಕಣವ. ಸರಿ ಅತ್ತೆ, ಆಯಿತು ಹಾಗೆ ಮಾಡೋಣ ಬಿಡಿ. ಸರಿ ತಡೀರಿ, ನಿಮ್ಮ ಅವನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ಸರಿ ಅತ್ತೆ, ಆಯಿತು ಹೋಗ್ಬಿಟ್ಟು ಬನ್ನಿ. ಲಾತಾ ಅತ್ತೆ ಊಟವಾ? ಅತ್ತೆ ತಗೊಂಡೋಗಿ. ಓಹ್ ಗೋವಿಂದ. ಅಣ್ಣ ಬನ್ನಿ. ಓಹೋ ಏನಪ್ಪ ಒಳ್ಳೆ ಚಂದಗನಾಗೆ ಮಾಡ್ಕೊಂಡಿದ್ಯಾ ಅಂಗಡಿಯ? ಎಲ್ಲ ಐಟಮ್ದು ಬೇಕಾದಾಗ ತಂದು ಮಡಗಿದ್ಯಲ್ಲಪ್ಪ. ಎಲ್ಲ ಐಟಮ್ ಇಲ್ಲೇ ನಮ್ಮ ಊರಲ್ಲಿ ಮದುವೆ ಗಿದ್ವೆಗೆಲ್ಲ ಇಲ್ಲಿಂದ ತಗೊಂಡೋಗೋದು. ಅದಕ್ಕೆ ಏನೋ ಒಂದು ಆಗಬೇಕಾಗಿತ್ತು ಕಣಪ್ಪ, ನಿನ್ನ ಕಡೆನೋ ಸಹಾಯ. ಅದಕ್ಕೆ ಬಂದೆ. ಏನು ಹೇಳಿ ಅಣ್ಣ? ಅದು ಇದು ನನ್ನ ಎತ್ತಿಲ್ವಪ್ಪ, ಅವ್ರ ತಂಗಿ ಮಗಳದು ಒಂದು ಮದುವೆ ಅದೇ, ಏನೋ ಒಂಚೂರು ಸಮಸ್ಯೆ ಆಗ್ಬಿಟ್ಟು ಚೀಟಿಗೆ ಅರ್ಜಿ ಹಾಕವ್ರೆ ಮಗ. ಅದು ಈ ವಾರದಲ್ಲಿ ಕೊಡ್ತಾರೆ ಅಂದ್ಕೊಂಡು ಇವರು ಗ್ಯಾರಂಟಿ ಮಾಡ್ಕೊಂಡು ಮದುವೆ ಸಾಮಾನು ತಗೊಂಡಿಲ್ಲ. ಅಲ್ಲಿ ನೋಡಿದ್ರೆ ಅದು ಇನ್ನೂ ಮುಂದಕ್ಕೆ ಹಾಕ್ಬಿಟ್ರಂತೆ, ಇನ್ನು 15 ದಿವಸ ಬೇಕು ದುಡ್ಡು ಕೊಡೋಕ್ಕೆ ಅಂತ. ಅದಕ್ಕೆ ಮದುವೆಗೆ ಸಾಮಾನು ಎಲ್ಲ ಆಗವೆ ಮಗ, ಬಟ್ಟೆ ಬರೆ ಚಿನ್ನ ಒಡವೆ ಎಲ್ಲ ಸರಿಯಾಗದೆ. ಏನಪ್ಪ ಅಂದರೆ ಈಗ ಇದೊಂದು ಸಾಮಾನ್ಗೆ ಒಂಚೂರು ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಕಣ್ಮಗ. ಅದಕ್ಕೆ ನಾನು ತಗ ಬಂದರು ಎದ್ದು ಹೊತ್ತಿಗೆ ಕಾಫಿ ಕುಡಿತಾ ಕುಂತಿದೆ, ಅಲ್ಲಿಗೆ ಬಂದ್ಬಿಟ್ಟು ಏನು ಹೊತ್ಕೊಂಡು ಕಾಲಿಟ್ಕೊತಾ ಕೂತವ್ರೆ ಕಣ್ಮಗ. ನಿನಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ ಹಂಗೆ ಅಂದ್ಬಿಟ್ಟು ನಾನು ತಾವೇನು ದುಡ್ಡು ಮಡಿಕೊಂಡು ಕೂತಿದ್ದಾವಪ್ಪ. ಅದಕ್ಕೆ ನನಗೆ ಗೊತ್ತಿರೋ ಒಬ್ರು ಅಂಗಡಿ ಅದೇ ಕೇಳ್ಕೊಬತ್ತೀನಿ ರೀ ಅಂದ್ಬಿಟ್ಟು ಕುಣ್ಸುಟ್ಟು ಬಂದೆ ಕಣ್ಮಗ. ಅದಕ್ಕೆ ಕಣಪ್ಪ ನೋಡು, ಬೇಕಾದ್ರೆ ಅದೇ ಚೆಕ್ಕು ಪಾಕು ಅಂತಾರಲ್ಲ ಅದನ್ನ ನಾನು ಕೊಡ್ತೀನಿ. ನಂದು ಅದೇ ಬ್ಯಾಂಕೊಂದು ಒಂದು 25,000 ರೂಪಾಯಿ ಸಾಮಾನು ಬೇಕಾಗಿತ್ತು ಕಣಪ್ಪ. ನಂಬಿಕೆಗೆ ಬೇಕಾರೆ ಅದೇ ಚೆಕ್ಗೆ ಸೈನ್ ಹಾಕ್ಬಿಟ್ಟು ಕೊಡ್ತೀನಿ, ಇಸ್ಕೊ ಮಡಿಕೋ ಬೇಕಾರೆ, ಆಮೇಲೆ ನಾನು ಕೊಟ್ಟ ಮೇಲೆ ಕೊಡ್ಬೇಕನಪ್ಪ. ಸರಿ ಬಿಡಿ ಅಣ್ಣ, ಆಯ್ತು ತಗೊಳ್ಳಿ, ಏನಿಲ್ಲ. ನಿಮ್ಮ ಚೆಕ್ ಇಸ್ಕೋಬೇಕಾ ನಾನು? ಬೇಡ ಅದು ಯಾವಾಗ ತಂದು ಯಾವಾಗ ಕೊಟ್ಟಾರಂತೆ? ಇನ್ನು 15 ದಿವಸ ಅಂತ ಕಣ್ಮಗ. ಸರಿ ಆಯಿತು ಅಣ್ಣ, ಅದು ಏನು ಬೇಕು ತಗೊಳ್ಳಿ, 15 ದಿವಸ ಬಿಟ್ಕೊಂಡೆ ಕೊಡಿಯೋರಂತೆ. ಯಾಕೆ ಈಗ ನಂಬಿಕೆ ಇರೋಣ, ನಂಬಿಕೆ ಇರೋದು ಭಾಳ ಮುಖ್ಯ ಕಣ. ಈಗ ಚೆಕ್ ಇಸ್ಕೊಂಡ ತಕ್ಷಣ ಏನಾಗ್ಬಿಟ್ಟದು? ಬೇಡ ಅವೆಲ್ಲ ಇಲ್ಲ, ನಂಬಿಕೆ ಅದೇ ನನಗೇನು ಕೊಡ್ತೀರಿ ಅಂದ್ಬಿಟ್ಟು ತಗೊಳ್ಳೋಕೆ ಕೇಳಿ. ಆಯಿತು, ಅದೇನು ಬೇಕು ಬಟ್ರಕರಿ ಚೀಟಿ ಬರ್ಸ್ಕೊಬ್ರೆ ಕೇಳಿ, ಎಲ್ಲ ಸಿಗ್ತದೆ. ಏನಾದ್ರು ಇಲ್ದವ್ರು ನಾನು ತರಿಸ್ಕೊಡ್ತೀನಿ, ಆಯ್ತೇಣ್ಣ? ಯಾಕೋ ಕಣಪ್ಪ, ನಿಜವಾಗ್ಲೂ ಏನೋ ನಿಮ್ಮ ಅಮ್ಮ ಮಾಡಿದ ಪುಣ್ಯ ಕಣಪ್ಪ ನಿಮ್ಮದು. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ. ನಿಮ್ಮ ಅಮ್ಮ ಅಲ್ಲಿ ನಿಮ್ಮ ಅಮ್ಮ ಜನಗಳು ಕೂಟೆ ತೂ ಅನ್ಸ್ಕೊಂಡ್ರು ಬೊಯ್ಯೋಳು ಆಡೋಳು, ನಿಮ್ಮ ಮೊಯ್ಯ ಮಾತ್ರವ ಒಬ್ಬರು ಕೂಟ ಅನ್ಸ್ಕೊಂಡಿರ ಕಣಪ್ಪ. ಅವ್ರು ಏನೋ ಅವ್ರು ದಾನ ಧರ್ಮದಿಂದವ ನಿಮ್ಗೆ ಒಳ್ಳೇದಾಗದೆ. ಪಾಪ ನಿಮ್ಮ ಅವ್ವ ಅಪ್ಪನೂ ಒಳ್ಳೆಯವರು, ಹೆಂಗೋ ಒಳ್ಳೇದಾಗಲಿ ಕಣಪ್ಪ. ನಿಜ ನಿಮ್ಮ ಮಾತು ನಿಜ. ಸರಿ ಕಣಪ್ಪ, ಹಂಗಾರೆ ಕಳ್ಸೋಣ ನಾನು. ಕಳಿಸ್ಕೊಡಿ ಬನ್ನಿ ನೀವು ಜೊತೆಲಿ. ಬಟ್ರ ಕೈಲಿ ಬರ್ಸ್ಕೊಂಡು ಏನೇನು ಐಟಮ್ ಬೇಕು ಅಂದ್ಬಿಟ್ಟು ಹೇಳಿದ್ರೆ ನಾನು ಇರೋವಾಗ ಕೊಡ್ತೀನಿ, ಇಲ್ದದ ನಾನು ತರಿಸ್ಕೊಡ್ತೀನಿ. ನೀವೇನು ತಲೆಗೆಡ್ಸ್ಕೊಬೇಡಿ, ಹೋಗಿ. ಇನ್ನೂ 2-3 ಮದುವೆ ವ್ಯಾಪಾರ ನಮ್ಮ ಕಡೆವು, ಅವ್ರು ದುಡ್ಡನ್ನು ಕೈ ಮೇಲೆ ಕೊಡ್ತಾರೆ, ನಿನ್ನ ತೆಗೆ ಕಳಿಸ್ತೀನಿ ಕಣಪ್ಪ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೀನು ಮಾತಾಡ್ತಾರೋ ನೋಡಿದ್ರೆ, ಇನ್ನು ಯಾರೇ ಬಂದರೂ
ನನ್ನ ಕಡೆಯಿಂದ ನೀನು ನೋಡ್ಕೋಬೇಕಾದ್ರೆ ಕಸ್ಟಮರ್ಗಳು ಹೆಂಗೆ ಬರ್ತಾರೆ ಅಂದ್ಬಿಟ್ಟು ಆಯಿತು ಅಣ್ಣ ಆಯಿತು ಒಳ್ಳೇದಾಗಲಿ ಬಿಡಿ ಅಣ್ಣ ಪಾಪ ಏನೋ ಒಂದು ಮದುವೆ ಮಾಡೋಕ್ಕೆ ಒಂದು ಸಹಾಯ ಮಾಡ್ದಂಗೆ ಆಯ್ತದೆ ಆಯಿತು ಬಿಡಿ 15 ಸಾವಿರ ಕಡೆ ಕೊಡಲಿ ಅದಕ್ಕೆ ಏನಿಲ್ಲ ಕಣಣ್ಣ ಏನೋ ಕಣಪ್ಪ ಏನೋ ದೇವ್ರು ಒಳ್ಳೇದು ಮಾಡಲಿ ಸರಿ ಕಣಪ್ಪ ನಾಳೆ ಕರ್ಕೊಂಡು ಜೊತೆಲೇ ಬರ್ತೀನಿ ಹಾಂ ಸರಿ ಸರಿ ಆಯಿತು ಫೋನ್ ನೋಡಿ ಬನ್ನಿ ಸರಿ ಆಯಿತು ಮಾಡ್ತೀನಿ ನಂಬರ್ ಅದಕ್ಕೆ ಬಿಡು ನಿಂದು ಮಾಡ್ತೀನಿ ಬಿಡು ಸರಿ ಅಣ್ಣ ಆಯಿತು ಬನ್ನಿ ಮಗ ನೀನು ಊಟಕ್ಕೆ ಬರಬೇಡ್ದ ಕಸ್ಟಮರ್ಗಳು ಏನು ಗೊತ್ತೇನೆ ಇದ್ರು ಕಣವ ಅಕ್ಕೆ ಬರ್ನಿಲ್ಲ ಕತೆ ಬಿಡು ಬೆಳಿಗ್ಗೆ ಚೆನ್ನಾಗಿ ತಿಂದಿದ್ದಲ್ಲಿ ಯಾಕೆ ತರಕ್ಕೆ ಹೋದೆ ಊಟವೇ ಸರಿ ಕಲೆ ನೀನುವೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಊಟ ಮಾಡ್ತಾನೆ ಇದ್ದಾರಪ್ಪ ಹೊಟ್ಟೆ ತುಂಬ ಊಟ ಮಾಡ್ಕೋಬೇಕು ತಾನೆ ಏನು ಮಾಡಿದರು ತರಕಾರಿ ಸಾರು ಮಾಡಾರ ಕಲೆ ಸರಿ ಸರಿ ಆಯಿತು ಮಗ ಅದೇನು ಚುಂಚಿಂಗಿರಿಗೆ ಹೋಗಕ್ಕೆ ಅಂದ್ಬಿಟ್ಟು ಮಾದೇವ ಹೇಳ್ದನ ಹ್ಞೂ ಹಂಗಂತವನೇ ಹಂಗಂದ ನೆನೆ ದಿವಸ ಸುಮ್ಮನೆ ಅದೇ ಅಪ್ಪ ಊನೇನ ಕೇಳು ಅಂತ ಹೋಗೋದಂದ್ರೆ ಹೋಗ್ತದೆ ಬಿಡು ಅದಕ್ಕೇನಂತೆ ಅಯ್ಯೋ ನಡಿಲ್ಲ ಸುಮಾರು ದಿವಸ ಆಗದೆ ಮಗ ಹೋಗ್ಬಿಟ್ಟು ಬರೋದ ನನಗೆ ಈಗ ಹಂಗಂದ್ರು ರಶ್ಮಿನೂ ಲತ್ನವೇ ಅದಕ್ಕೆ ಕೇಳೋದು ಅಂದ್ಬಿಟ್ಟು ಕೇಳ್ದೆ ನಿನ್ನ ಹೋಗೋದಿದ್ರೆ ಒಂದು ದಿವಸ ಆದ್ರೆ ಆಯ್ತದೆ ಕೆಲಸದವ್ರು ಅವರೆಲ್ಲ ನೋಡ್ಕತ್ತೆ ಹುಡುಗರು ಬಾ ಮತ್ತೆ ಹೋಗದ ಹಾಂ ಸರಿ ಆಯಿತು ಹೋಗ್ತದೆ ಬಿಡವ ಅಪ್ಪ ಇಲ್ಲವ ನಿಮ್ಮ ಅಪ್ಪ ಊಟ ಮಾಡ್ಬಿಟ್ಟು ಏನೋ ಹೊತ್ತಾಗಿ ತೋಟದಿಕ್ಕೆ ಹೋಯ್ತಾನ ಕಣವ ಏನು ಕಾಲು ನಿಂತವ್ ನಿಮ್ಮ ಅಪ್ಪನಿಗೆ ಹತ್ತಿಂದ ಓಡಾಡೋದೇ ತರ ಕೆಲಸ ಸರಿ ಇಲ್ಲಿ ಕುತ್ಕೊಂಡ್ರೆ ಆಯ್ತಿಲ್ವ ನಳ್ಳಲ್ಲಿ ಸುಮ್ಮನೆ ಅಲ್ಲಿ ಸುತ್ತದಲ್ಲಪ್ಪ ಎಷ್ಟು ಹೇಳಿದ್ರು ಅಷ್ಟೇ ಸುಮ್ಕಿರಿ ನಿಮ್ಮ ಅಪ್ಪನಿಗೆ ಇಲ್ಲಿ ಬಂದು ಏನು ಕೆಲಸ ಮಾಡುವಂತಿದ್ದ ನಳ್ಳಲ್ಲಿ ಕುತ್ಕೊಳ್ಳೇಳು ಹಳೆ ಮನೆಗೆ ಐಟಮ್ ತರಕ್ಕೆ ಹೋದಾಗ ಅಪ್ಪ ಇಲ್ಲಿ ಕುತ್ಕೊಂಡ್ರೆ ಆಯ್ತದೆ ಏನು ಬರೋಕಿಲ್ವಲ್ಲ ಹೇಳ್ತೀನಿ ಸುಮ್ಕಿರು ಹೋಗ ಅಂಗಡಿ ದಿಕ್ಕವ ಅನ್ಕೊಂಡು ಸರಿ ಆಯಿತು ಕೆಂಪಕ್ಕ ಕಂಬ್ಲಿ ನಾನು ಅಕ್ಕ ಸೋಪಿನ ಪುಡಿ ತಗೋಬೇಕಾಗಿತ್ತು ಅದಕ್ಕೆ ಬಂದೆ ಕಂಪ್ಲೇಂಟಿ ಏನು ಬೇಕು 1 kg ಸೋಪಿನ ಪುಡಿ ಕೊಡಪ್ಪ ವಾಷಿಂಗ್ ಮಿಷಿನ್ ಟಾಪ್ ಲೋಡೋ ಪ್ರಿಂಟ್ ಲೋಡೋ ಟಾಪ್ ಲೋಡ್ ಒಂದು ಕಣಪ್ಪ ಹಾಂ ಸರಿ ಸರಿ ತತ್ತೀನಿ ರೀ ಇನ್ನೇನವ ಏನು ಎಲ್ಗೂ ಹೋಗಿಲ್ವಾ ಇಲ್ಲ ಕಣಕ ಎಲ್ಲೂ ಹೋಗಿಲ್ಲ ಚಿನ್ನ ಗಣ್ಣು ಬರ್ತೀನಿ ಅಂದ್ರು ಅದಕ್ಕೆ ಅವತ್ತು ಉಳ್ಕೊಂಡೆ ಎಲ್ಗೂ ಹೋಗ್ಲಿಲ್ಲ ಸರಿ ಸರಿ ಕಣವ ಆಯ್ತು ನಾಳೆಗೆ ಚುಂಚಿಂಗಿರಿಗೆ ಹೋಯ್ತಾ ಇದ್ದೀರಾ ಹೋಗೋದ ಅಂದ್ಕೊಂಡಿವಿ ಇನ್ನೂ ಗ್ಯಾರಂಟಿ ಆಗಿಲ್ಲ ಒಟ್ಟಿಗೆ ಬಾ ಓಟ್ ಬರೋಕ್ಕಾಯ್ತದೆ ನಡಿಯವ ಆಯ್ತು ಕರ್ಕೊಂಡು ಹೋದ್ರೆ ಬರೋಕಿಲ್ಲ ಅಂದವ ನಡಿ ಆಯ್ತು ಹೋಗ್ತಾಯ್ತದೆ ಬಾ ಎಲ್ಲ ಹೋಗೋದ ಅಂದ್ಬಿಟ್ಟು ಒಂದು ಟಾಪ ಮಾಡ್ಕೊಂಡು ಟಿ ಅಂತಾರಲ್ಲ ಅಂಥದ್ದು ಮಾಡ್ಕೊಂಡು ಓಟ್ ಬರೋದ ಅಂತ ಮಾತಾಡ್ಕತ್ತೇವಿ ಮಾದೇವ ಸುಮಾರು ದಿವಸ ಆಗದೆ ಹೋಗೋದ ಅಂತ ಅಂದದೆ ಬಾ ಹೋಗೋದ ಕಾರು ಪಾರಲ್ಲವ ಆಯ್ತು ಬಿಡಕ್ಕ ಹೋಗ್ತಾಯ್ತದೆ ಬಿಡು ಗಂಗೆ ಬಂದಾಳೆ ನೋಡ್ತೀನಿ ಹೇಳ್ತೀನಿ ಅವಳಿಗೂ ಬತ್ತಾಳೆ ಬಂದು ಕರ್ಕೊಂಡು ಹೋಗೋದು ಯಾರಿಗೂ ಹೇಳಕ್ಕಿಲ್ಲ ಜಾಸ್ತಿಯ ಅದು ಒಂದು 12 ಜನ ಹಿಡ್ದಂತೆ ಮಗ ಸುಮ್ಮನೆ ಎಲ್ಲಾರ್ಗೂ ಯಾಕೆ ಹೇಳ್ಕೊಳ್ಳೋದು ನಾವು ಹೋಗೋದಬ್ಬ ನಂಟ್ರಿಗೆ ಯಾರಿಗೂ ಹೇಳಕ್ಕಿಲ್ಲ ಹಸೋದು ಒಬ್ಳಿಗೆ ಹೇಳ್ತೀನಿ ಅಷ್ಟೇ ಮತ್ತು ನಮ್ಮ ಸೋಬಿತ ಅವರು ನಾವು ಇಷ್ಟು ಚೆನ್ನಾಗದ್ ಬಾ ಸರಿ ಕಣಕ ಆಯಿತು ಹೋಗ್ತಾಯ್ತದೆ ಬಿಡು ಏನು ಊಟ ತಂದ ಮನೆಗೆ ಬಪ್ಪ ಅಂತಂದ್ರು ಬರೋಕಿಲ್ಲ ಕಣ್ಮಗ ಮನೆಗೂ ಬರೋಕಿಲ್ಲ ಏನು ಊಟಕ್ಕೆ ಟೈಮ್ ಊಟ ಮಾಡ್ದಾನೆ ಗ್ಯಾಸ್ಟಿಕ್ಕು ಅಂತದೆ ಅದಕ್ಕೆ ತಗೊಬಂದೆ ಇಡ ಕಂಟ ನೋಡಿದ್ರು ಮನೆಗೆ ಬಂದನೇನು ಅಂತ ಇಷ್ಟು ಬತ್ತಿದ ಇವತ್ತು ಯಾಕೋ ಬಂದಿತ್ತಿಲ್ಲ ಅದಕ್ಕೆ ಬಾಕ್ಸ್ ಕಗ್ಸ್ಕೊಂಡು ತಗೊಬಂದೆ ಸರಿ ಆಯಿತು ಹಾಕು ಟೈಮ್ ಊಟ ಮಾಡಲಿ 4 ಬಟ್ಟೆ ಇದ್ದು ಅದಕ್ಕೆ ಸೋಪು ಪುಡಿ ತಗೊಂಡು ಹೋಗೋದಂತ ಬಂದೆ ಕನಕ ಸರಿ ಆಯಿತು ಸುಮ್ಕಿರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ